ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ KR ಪುರಂನಲ್ಲಿ ನಡೆದಿದ್ದ ತ್ರಿವಳಿ ಕೊಲೆ ಪ್ರಕರಣ, ಅಪ್ಪ ಅಮ್ಮ ತಂಗಿಯನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಈಗ ಪುದುಚೇರಿಯಲ್ಲಿ ಆರೋಪಿ ಕೆನ್ನತ್ ಬಂಧನವಾಗಿದೆ. ಟ್ರಿಬಲ್ ಮರ್ಡರ್ KR ಪುರಂನಲ್ಲಿ ನಡೆದಿತ್ತಲ್ಲ, ಆ ಪ್ರಕರಣದಲ್ಲಿ ಆರೋಪಿ ಕೆನ್ನತ್ ಬಂಧನ ಆಗಿದೆ. ಹಂತಕ ಜೋಡಿ ಸೆರೆ ಸಿಕ್ಕಿದ್ದೇ ರೋಚಕ. ಆರೋಪಿಗಳ ಪತ್ತೆಗೆ 2 ತಂಡ ರಚನೆ ಮಾಡಿದ್ರು ಪೊಲೀಸರು. ತಿರುಚಿ, ಚೆನ್ನೈ, ಕೊಯಮತ್ತೂರಲ್ಲೆಲ್ಲ ಹುಡುಕಾಡಿದ್ರು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಫುಲ್ ಟ್ರಾವೆಲ್ ಮಾಡಿದ್ದಂತೆ ಈ ಕೆನ್ನತ್. ಬೇರೆ ಬೇರೆ ಕಡೆ ಪ್ರಯಾಣಿಸಿ ಕೊನೆಗೆ ಪುದುಚೇರಿ ಸೇರಿದ್ದ ಕೆನ್ನತ್. ಆ್ಯಕ್ಚುಲಿ ಶ್ವೇತಾಳನ್ನು ಅರೆಸ್ಟ್ ಮಾಡಿದ್ದು ಪುದುಚೇರಿಯಲ್ಲೇ, ಈಗ ಕೆನ್ನತ್ ಸಿಕ್ಕಾಕೊಂಡಿರೋದು ಪುದುಚೇರಿಯಲ್ಲೇ. ಅಲ್ಲಿಗೆ ಈ ಪ್ರಕರಣದ 2 ಆರೋಪಿಗಳು, ಇಬ್ಬರೇ, ಶ್ವೇತಾ ಮತ್ತು ಪ್ರಿಯಕರ ಕೆನ್ನತ್, ಇಬ್ಬರನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶ್ವೇತಾಳನ್ನು ಈಗಾಗಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ 7 ದಿನ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸರು. ಈಗ ಕೆನ್ನತ್ ಕೂಡ ಸಿಕ್ಕಿದ್ದಾನೆ. ಅಲ್ಲಿಗೆ ಇಬ್ಬರು ಸಿಕ್ಕಿದಂಗೆ ಆಯಿತು. ಆದಷ್ಟು ಬೇಗ ವಿಚಾರಣೆಯನ್ನು ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಹಾಕ್ತಾರೆ. ಈಗ ತಾಯಿ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ತಾಯಿನ ಕೊಂದು, ತಂದೆನ ಕೊಂದು, ತಂಗಿನ ಕೊಂದು, ಈಗ ಇವರಿಬ್ಬರು ಸಾಧಿಸೋದೇನು? ಹೋಗಲಿ, ಹೊರಗಡೆ ಇವರು ನೆಮ್ಮದಿಯಾಗಿ ಜೀವನ ಮಾಡ್ಬೋದಾ? ಇಲ್ಲ, ಇಬ್ಬರು ಪರಪ್ನಗರ ಸೇರಬೇಕು. ಇಬ್ರಿಗೂ ಲೈಫ್ ಸೆಂಟೆನ್ಸ್ ಆಗುತ್ತೆ, ಹೆಚ್ಚು ಕಡಿಮೆ 10 ವರ್ಷ ಅಂತೂ ಆಗುತ್ತೆ. ಅಲ್ಲಿಗೆ ಅವ್ರ ಮದುವೆ ವಯಸ್ಸೇ ಮುಗಿದೋಗಿರುತ್ತೆ. ಏನು ತಲೆ ಇಟ್ಕೊಂಡು ಇವರು ಈ ಥರ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಮನಸ್ಥಿತಿಗಳು ಹೆಂಗಿರುತ್ತೆ ನೋಡಿ. 28ನೇ ತಾರೀಕಿಗೆ ಒಂದು ಇನ್ಸಿಡೆಂಟ್ ನಡೆದಿದ್ದು, ಅದರಲ್ಲಿ ಟ್ರಿಪಲ್ ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿತ್ತು. ಆ ಕೇಸಲ್ಲಿ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು DCP ವೈಟ್ಫೀಲ್ಡ್ ಅವ್ರ ನೇತೃತ್ವದಲ್ಲಿ ಹಲವಾರು ಟೀಮ್ಸ್ ನಾವು ರಚನೆ ಮಾಡಿ, ಮೊದಲೇ 6 ಟೀಮ್, ನಂತರ 10 ಟೀಮ್ ರಚನೆ ಮಾಡಿ ಸದ್ಯಕ್ಕೆ 2 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಮೊನ್ನೆ 24ನೇ ತಾರೀಕೆ 24ನೇ ತಾರೀಕೆ ಒಬ್ಬ ಲೇಡಿ ಅಕ್ಯೂಸ್ಡ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಅಲೆಜ್ ಅಕ್ಯೂಸ್ಡ್. ಇನ್ನೊಬ್ಬ ನಿನ್ನೆ ಅವರು ಅರೆಸ್ಟ್ ಆಗಿದ್ದರು. ಇವರಿಬ್ಬರು ಇಲ್ಲಿಂದ ಇನ್ಸಿಡೆಂಟ್ ಆದಮೇಲೆ ನಮ್ಮ ಟೆಕ್ನಿಕಲ್ ಮಾಹಿತಿದ ಆಧಾರ ಮೇಲೆ ಮತ್ತು ಬೇರೆ ಬೇರೆ ಸೋರ್ಸಸ್ಸಿಂದ, ಇಂಟೆಲಿಜೆನ್ಸ್ ರಿಪೋರ್ಟ್ಸಿಂದ ನಮ್ಮ ಪೊಲೀಸವರು ಒಳ್ಳೆಯ ಕೆಲಸ ಮಾಡಿ, ಯಾಕೆಂದರೆ ಅವ್ರು ಯಾವುದೂ ಮೊಬೈಲ್ ಯೂಸ್ ಮಾಡ್ತಿಲ್ಲ, ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಫಸ್ಟ್ ಒಬ್ಬ ಆರೋಪಿ ಸಿಕ್ಕರು, ಮತ್ತು ಇನ್ನೊಬ್ಬ ಆರೋಪಿ ಸಿಕ್ಕಲಿಕ್ಕೆ ಭಾಳ ಕಷ್ಟ ಇತ್ತು. ಆದರೆ ವೈಟ್ಫೀಲ್ಡ್ ಡಿವಿಷನ್ದು ಎಲ್ಲ ಕ್ರೈಮ್ ಟೀಮ್ ಸುಮಾರು 10 ಟೀಮ್ಸ್ ಇತ್ತು. ಆ 10 ಟೀಮ್ ಅವ್ರ ಜೊತೆಗೆ ಪಾಂಡಿಚೇರಿ ಪೊಲೀಸ್ದು 3 ಟೀಮ್, ಕ್ರೈಮ್ ಟೀಮ್, ಅಲ್ಲಿ ಒಬ್ಬ ASP ಮತ್ತು ಅವ್ರ ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ನಮ್ಮ ಪೊಲೀಸ್ಗೆ ತುಂಬ ಸಹಾಯ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ನಾವು ಅವ್ರದ್ದು ಪಾಂಡಿಚೇರಿ ಪೊಲೀಸ್ದು ರೋಲ್ ನಮಗೆ ಹೆಲ್ಪ್ ಮಾಡಲಿಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ. ಅವ್ರಿಗೆ ಕೂಡ ನಾವು ಇಲ್ಲಿಂದ ಎಕ್ನಾಲಜ್ಮೆಂಟ್ ಆಗಿ ಅಪ್ರಿಸಿಯೇಷನ್ ಲೆಟರ್ ಕೂಡ ಕಳಿಸ್ತೀವಿ. ಸೊ ಬೆಂಗಳೂರು ಪೊಲೀಸ್ ಕಮಿಷನರ್ ಕೊಟ್ಟಂತಹ ಮಾಹಿತಿ ಇದೆಲ್ಲವೂ ಕೂಡ